ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ನೋಡಿ, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಕನ್ಫ್ಯೂಷನ್ಗಳಿದ್ದಾವೆ. ಅದನ್ನ ಕ್ಲಾರಿಟಿ ಮಾಡ್ತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ. ಸಾಧ್ಯ ಆದರೆ ಒಂದು ಲೈಕ್ ಕೂಡ ಕೊಟ್ಕೊಳ್ಳಿ. ಓಕೆ, ನೋಡಿ, ಈಗ ಮೊದಲು ನೀವು ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡ್ಕೊತಿದ್ರೋ ಕೇರ್ಫುಲ್ಲಾಗಿ ಮಾಡಿ. ಲೈವ್ ಡೆಮೋ ಬೇಕಿದ್ರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಂತೆ. ಮಾರ್ನಿಂಗ್ ನಿಮಗೆ ಲೈವ್ ಡೆಮೋ ಸಿಗುತ್ತೆ. ಓಕೆ, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು ಆ್ಯಂಡ್ ಪೇಮೆಂಟ್ ಯಾವ ರೀತಿ ಮಾಡೋದು ಆ್ಯಂಡ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಮಾರ್ನಿಂಗು. ಇವಾಗ ಏನಂತಂದರೆ ಚಾಯ್ಸು ಕೆ ಸಿ ಟಿ ಸ್ಟೂಡೆಂಟ್ ಯಾರೆಲ್ಲ ಮಾಡ್ತಾಯಿದ್ರು, ನಿಮಗೆ ಅಡ್ಮಿಷನ್ ಆಗ್ತಿರಂತಂದರೆ ಮಾತ್ರ ಚಾಯ್ಸ್ ಒನ್ ಕೊಡಿ. ಅಡ್ಮಿಷನ್ ಆಗ್ತಿರಂತಂದರೆ ಮಾತ್ರ ಚಾಯ್ಸ್ ಒನ್ ಕೊಡಿ. ನಿಮಗಿಲ್ಲಪ್ಪ ಅಂತಂದರೆ ಚಾಯ್ಸ್ 4 ಕೊಡೋರು ಯಾರಿದ್ದಾರೋ ನೀವು ಎಕ್ಸಿಟ್ ಅಂದರೆ ಕೆಯಿಂದನೇ ಎಕ್ಸಿಟ್ ಆಗ್ತೀನಿ ಕಂಪ್ಲೀಟಾಗಿ ಅನ್ನೋರು ಮಾತ್ರ ಚಾಯ್ಸ್ 4 ಕೊಡಿ. ನೆಕ್ಸ್ಟ್ ಚಾಯ್ಸ್ 4 ಕೊಟ್ಟರೆ ನೋಡಿ, ನಾನು ಹೇಳ್ತಿರೋದು ಚಾಯ್ಸ್ 4 ಕೊಟ್ಟರೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಕೆದವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅಪ್ಪಿತಪ್ಪಿ ನೀವು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದ್ರಿ ಆ್ಯಂಡ್ ಥರ್ಡ್ ರೌಂಡ್ಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಆಲ್ಮೋಸ್ಟ್ ಮಾಡೋಂಗಿಲ್ಲ ಅನ್ಕೊತೀನಿ. ಯಾಕಂದರೆ ಮೆನ್ಷನ್ ಮಾಡಿಲ್ಲ ಅವರು. ಹಂಗಾಗಿ ಚಾಯ್ಸ್ 4 ಕೊಟ್ಟು ನಿಮಗೆ ಚಾನ್ಸಸ್ ಕೊಡ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಹಂಗಾಗಿ ಚಾಯ್ಸ್ 4ನ ಕೊಡೋರು ಕೂಡ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ರೌಂಡ್ ಥರ್ಡ್ ರೌಂಡ್ಗೆ ನಿಮ್ಗೆ ಆ್ಯಡ್ ಮಾಡ್ಲಿಕ್ಕೆ ಕೊಡ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ನಿಮಗೆ ಸೀಟ್ ಸಿಕ್ಕಿದೆ, ಚಾಯ್ಸ್ 4 ಕೊಟ್ಟಿದ್ರೆ ಎಕ್ಸಿಟ್ ಆಗಿದ್ದಾರೆ. ಹಂಗಂದರೆ ಮೀನ್ಸ್ ಅದರ್ಥ ಕೌನ್ಸ್ಲಿಂಗಿಂದ ಹೊರಗೆ ಉಳಿತಾ ಇದ್ದೀರ ಅಂತ ಅರ್ಥ. ಚಾಯ್ಸ್ 4 ಕೊಡೋದು ಸುಮ್ಕೆ ಕೊಡ್ಲಿಕ್ಕೆ ಹೋಗ್ಬಿಡಿ, ಹುಷಾರಾಗಿ. ಸಮ್ಟೈಮ್ ಕೇಳ್ತಿದ್ದಾರೆ, ಬ್ರದರ್ ನಾನು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಬರ್ಬೋದಲ್ಲ ನಾನು ಅಂತ ಅನ್ಬೋದು. ಬಟ್ ಅದಕ್ಕೋಸ್ಕರನೇ ಕೇಳಿದವರು ಒಂದು ಮೆನ್ಷನ್ ಮಾಡಿದ್ದಾರೆ. ನೀವು ನೋಡಿದಿರೋ ಬಿಟ್ಟಿದ್ದಾರೋ ನಾನು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಚಾಯ್ಸ್ 1 ಕೊಟ್ಟರು ಅಂದ್ರೆ ಅಡ್ಮಿಷನ್ ಆಗ್ತಾರೆ. ಇವ್ರದ್ದೇನು ಕೂಡ ಕಿರಿಕಿರಿ ಇಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತಂದರೆ ಅಪ್ಗ್ರೇಡೇಷನ್ ಆಗಲಿಕ್ಕೋಸ್ಕರ ಕೂಡ ಏನು ಮಾಡ್ತಾರೆ, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ 1 2 3 4 5 5ನೇ ಕಾಲ ಸಿಕ್ಕಿದೆ ನಿಮಗೆ, ಅಡ್ಮಿಷನ್ ಆಗ್ತೀನಿ. ಯಾಕಂದರೆ ನಮ್ಮ ಇನ್ನೂ 4 3 ಆ್ಯಡ್ ಇದ್ದಾವೆ, ನಾನು ಅಪ್ಗ್ರೇಡೇಷನ್ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 1 2 3 4 ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ನನಗೆ 5ನೇದು ಓಕೆ ಅಂತ ಅನ್ನೋರು ಮಾತ್ರ ಚಾಯ್ಸ್ 1 ಕೊಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಅಂದರೆ 1 2 3 4 5 ನಿಮ್ಗೆ 5ನೇ ಕಾಲ ಸಿಕ್ಕಿದೆ. ನೀವು ಕೆಯಿಂದ ಎಕ್ಸಿಟ್ ಆಗ್ತೀನಿ, ನನಗೆ ಯಾವ ಬೇಡ ಅಂತ ಅನ್ನೋಂಗಿತ್ತಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿ. ಇಲ್ಲ ನೀವೇನಂತಂದರೆ ನಾನು ಪರವಾಗಿಲ್ಲ 1 2 3 4 ಇದೆ, ಟ್ರೈ ಮಾಡ್ತೀನಿ, ಇನ್ನೂ ಒಂದು ರೌಂಡ್ ಇದೆ, ಅಡ್ಮಿಷನ್ ಆಗಿ ಟ್ರೈ ಮಾಡ್ತೀನಿ ಅನ್ನೋಂಗಿತ್ತಂದರೆ ಅಡ್ಮಿಷನಾಗಿ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ 1 2 3 4 ಒಂದು ಏನಿದೆ 4ರಲ್ಲಿ ಯಾವುದೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ 5ನೇದು ಹೋಗ್ತೀನಿ ಅನ್ನೋಂಗಿತ್ತಂದರೆ ಚಾಯ್ಸ್ 1 ಕೊಡಿ, ಅಡ್ಮಿಷನ್ ಆಗಿ. ಓಕೆ, ಇನ್ನೂ ಒಂದು ಥರ ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾರೆ. 1 2 3 4 5 ಅದು 5ನೇ ಕಾಲೇಜ್ ನಂಗೆ ಬೇಡ, ನನಗೆ ಅದು ಕಾಲೇಜೇ ಬೇಡ. ಹಂಗಾಗಿ ನಾನು ಆದರೂ ಕೂಡ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ನನ್ನ ಕೌನ್ಸ್ಲಿಂಗಿಂದ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಲ್ಲ ಅನ್ನೋರು ಏನು ಮಾಡಬೇಕಂದ್ರೆ, ನೋಡಿ, ನಾಳೆ ನಿಮಗೆ ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣ ಅಂದರೆ 26 ಹಾಲಿಡೇ ಇರೋ ಕಾರಣ ನೀವೇನು ಮಾಡಿ ಅಂತಂದರೆ ಅಮೌಂಟು ಅಂದರೆ ನೀವು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕು. ಅಂದರೆ 5ನೇ ಕಾಲ ಸಿಕ್ಕಿದ್ದೆಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೇಬೇಕು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ. ಹಂಗಾಗಿ ಏನು ಮಾಡಬೇಕಂತಂದರೆ ನೀವು 27th ಆ್ಯಂಡ್ 28th 2 ದಿನ ನಿಮ್ಗೆ ಟೈಮ್ ಇದೆ ಆಯಿತಾ. 2 ದಿನ ಯೂಸ್ ಮಾಡ್ಕೊಳ್ಳಿ. ಅವ್ರು ಕೈದವ್ರು ಮೆನ್ಷನ್ ಮಾಡಿದ್ದಾರೆ, ನೀವು 1 2 3 4 5 8ನೇ ಕಾಲೇಜ್ ಆದರೂ ಸಿಕ್ಕಿರಲಿ, ಇದು ನಿಮಗೆ ಬೇಡ, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋಂಗಿತ್ತಂದರೆ ಮತ್ತೆ 4ರಲ್ಲೇ ಪಾರ್ಟಿಸಿಪೇಟ್ ಮಾಡೋದಂತೆಲ್ಲ ನೀವು ಬೇಕಾದರೆ ಹೊಸದಾಗಿ ಕೂಡ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಕೊಡ್ತಾರೆ. ಒಂದು ನಿಮಗೆ ಒಂದು ಕಂಡೀಷನ್ ಇಟ್ಟಿದ್ದಾರೆ, ಆ ಥರ ಅಂತ ಸೀಟ್ ಕ್ಯಾನ್ಸಲೇಷನ್ ಮಾಡ್ಬೇಕಂದ್ರೆ 5,000 ರೂಪಾಯಿ ದಂಡ ಕಟ್ಟಬೇಕಾಗ್ತದೆ. ಅದು ಯಾವಾಗ ಕೆಗೆ ವಿಸಿಟ್ ಕೊಡಬೇಕು, ಮಲ್ಲೇಶ್ವರಂಗೆ ಬರಬೇಕು. ಅಂದರೆ ಬೆಂಗಳೂರಿಗೆ ಬಂದುಬಿಟ್ಟು ಮಲ್ಲೇಶ್ವರಂ ನೈಟಿಂಗ್ ಕ್ರಾಸ್ಗೆ ಬರಬೇಕು, ಬಂದುಬಿಟ್ಟು ಕೆದೊಳಗಡೆ ಹೋಗ್ಬಿಟ್ಟು 5,000 ರೂಪಾಯಿ ದಂಡ. 5,000 ರೂಪಾಯಿ ದಂಡನ ಕಟ್ಟಿಬಿಟ್ಟು ನೋಡಿ, 5,000 ರೂಪಾಯಿ ದಂಡ ಕಟ್ಟೋದ್ರ ಜೊತೆಗೆ ಅಂದರೆ ಅದನ್ನ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರ ಸಿಕ್ಕಿರೋ ಕಾಲೇಜು. ನೆಕ್ಸ್ಟ್ ನಿಮಗೆ ಥರ್ಡ್ ರೌಂಡಿಗೆ ಏನು ಮಾಡ್ತಾರೆ ಅಂತಂದರೆ 750 ರೂಪಾಯಿ ಕಟ್ಟಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ಅರ್ಥ ಆಯ್ತಾ? ಕ್ಲಾರಿಟಿ ಸಿಕ್ತು ಅನ್ಕೊತೀನಿ. ಯಾರಿಗೆಲ್ಲ ಈ ಥರ ಇದು ಮತ್ತು ಅಪ್ಪಿತಪ್ಪಿ ಚಾಯ್ಸ್ 4 ಕೊಟ್ಬಿಟ್ರೆ ಎಕ್ಸಿಟ್ ಆಗ್ತೀರಾ, ಹುಷಾರು, ತಲೆಯಲ್ಲಿ ಇಟ್ಕೋರಿ. ಓಕೆ, ಹೊಸ್ದಾಗಿ ಆ್ಯಡ್ ಮಾಡ್ತೀನಿ ಅಂತ ಟೈಮ್ ಮೆನ್ಷನ್ ಮಾಡಿಲ್ಲ ಕೇದವರು. ಚಾಯ್ಸ್ 1 ಕೊಟ್ಟವರು ಅಂತ ಅಡ್ಮಿಷನ್ ಆಗ್ತಾರೆ, ನೀವು ವರಿ ಮಾಡ್ಕೊಳಂಗಿಲ್ಲ. ಅಪ್ಗ್ರೇಡೇಷನ್ ಕೂಡ ಹೋಗ್ತೀರಾ. ಅಂದರೆ ಮೀನ್ಸ್ ಚಾಯ್ಸ್ 1 ಕೊಟ್ಟವರು ಒಂದು ರೀತಿಯಾಗಿ ಚಾಯ್ಸ್ 2 ಕೊಟ್ಟಂಗೆ ನೀವು, ಒಂದು ರೀತಿ ಅಂದರೆ ಚಾಯ್ಸ್ 1 ಕೊಟ್ಟಂಗೆ ಚಾಯ್ಸ್ 2 ಕೊಟ್ಟಂಗೆ, 2 ರೀತಿ ಕೊಟ್ಟಂಗೆ ನೀವು. ಬಟ್ ಏನಂತಂದರೆ ನಿಮಗೆ ಸೀಟ್ ಮೇಲೇದು ಯಾವುದೂ ಕೂಡ ಸಿಕ್ಕಿಲ್ಲ ಅಂತಂದರೆ ಅದು ನಿಮ್ಮ ಅಡ್ಮಿಷನ್ ಇರುತ್ತೆ, ಅಲ್ಲಿ ಅಡ್ಮಿಷನ್ ಇರಲೇಬೇಕು, ಅದು ಫಿಕ್ಸು. ಇತ್ತಂದರೆ ಮಾತ್ರ ಅಡ್ಮಿಷನ್ ಆಗಿ. ಇಲ್ಲ ಅಂತಂದರೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀರ ಅಂತಂದ್ರೂ ಒಂದು ಒಳ್ಳೆ ಡಿಸಿಷನ್ನ ತೊಗೊಳ್ತಾ ಇದ್ದರೆ, ನೀವೇನು ಬ್ಯಾಡ್ ಡಿಸಿಷನ್ ಅಲ್ಲ ನೀವು, ಆಯಿತಾ. ಅಂದರೆ ನಿಮಗೆ ಬೇಡ ಅಂತಂದರೆ ಈಗ ನಾನು ಹೇಳ್ತಾ ಇದ್ದೆ 1 2 3 4 5ನೇ ಕಾಲೇಜ್ ನನಗೆ ಬೇಡ. ಓಕೆ, ನನಗೆ ಫಾರ್ ಎಕ್ಸಾಂಪಲ್ ಈ ಮೇಲ್ಗಡೆಲ್ಲಿ 4 ಚೆನ್ನಾಗಿದೆ ಬಿಡಿ, ಇಲ್ಲ ಅಂತಲ್ಲ. ಬಟ್ ಅವು 4 ಕಾಲೇಜ್ ಸಿಗದೆ ಹೋದರೆ ಮತ್ತೆ 5ನೇದೇ ಸಿಗುತ್ತೆ. ಅದು ಬೇಡ ಅಂತ ಅನ್ನೋಂಗಿತ್ತಂದರೆ ಅವಾಗ ಬರೋಲ್ಲ, ಏನು ಕೂಡ ಮಾಡ್ಲಿಕ್ಕೆ ಬರೋಲ್ಲ. ಹಂಗಾಗಿ ಇವಾಗಲೇ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ 5,000 ರೂಪಾಯಿ ಭಾಳ ಅಮೌಂಟ್ ಅಲ್ಲ. ಕೈಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಹೊಸ್ದಾಗಿ ಥರ್ಡ್ ರೌಂಡಿಗೆ 750 ರೂಪಾಯಿ ಕಟ್ಟಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು.
ಸೊ ಪರವಾಗಿಲ್ಲ ಬ್ರದರ್, ನನಗೆ ಸಿಕ್ಕಿದೆ, ನನಗೆ ಇದ್ದು 5 ಸಿಕ್ಕರೂ ಕೂಡ ಪರವಾಗಿಲ್ಲ, ಬಟ್ ಆದರೂ ಕೂಡ ಟ್ರೈ ಮಾಡೋಣ ಅಂತ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಂಗಿತ್ತು ಅಂತಂದರೆ ನೀವು ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಆಗಿ ಅಪ್ಗ್ರೇಡೇಷನ್ ಹೋಗ್ಬೋದು. ಯಾವುದೇ ರೀತಿ ಫೀಸ್ ಇಲ್ಲ ನಿಮಗೆ. ಹೋಪ್ ಈ ವಿಡಿಯೋ ಭಾಳ ಹುಡುಗರಿಗೆ ಕನ್ಫ್ಯೂಷನ್ ಇತ್ತು, ಸೊ ಹಂಗಾಗಿ ಹೇಳ್ತಿದ್ದೀನಿ. ಸಮ್ ಸ್ಟೂಡೆಂಟ್ ಇಂಥವರು ಕೂಡ ಇದ್ದೀರಾ, ಯಾರಂತಂದರೆ 1 2 3 ಅಂದ್ರೆ ಫಾರ್ ಎಕ್ಸಾಂಪಲ್ ಮೇಲ್ಗಡೆ MBBS, ಆಮೇಲೆ BDS, ಆಮೇಲೆ ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದೀರಾ. ಬಟ್ ನಮಗೆ ಈಗ 4ನೇದ್ದು ಕೂಡ ಯಾವುದೊಂದು ಹಾಕ್ಕೊಂಡಿದ್ದೀರಾ. ಬಟ್ ಈ 3ನೇ ಪ್ಲೇಸಿಗೆ ನಿಮಗೆ BMS ಬೇಕಿತ್ತು. ಇಂಥವ್ರು ನೀವು ಏನಾದರೂ ಚಾಯ್ಸ್ ಫೋರ್ ಕೊಟ್ಬಿಟ್ರೆ ನೀವು ಎಕ್ಸಿಟ್ ಆಗ್ತೀರಾ. ಸೊ ಹುಷಾರಾಗಿ ಆಯಿತಾ, ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಆಗಿ. ಇಲ್ಲಾಂತಂದ್ರೆ ಸೀಟ್ ಸಿಕ್ಕಿರೋದು ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು KE ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬನ್ನಿ. ನೆಕ್ಸ್ಟ್ ಬರ್ತಕ್ಕಂಥ ರೌಂಡ್ಸಲ್ಲಿ ನೀವು BMS ಆ್ಯಡ್ ಮಾಡ್ಕೋಬೋದು, ಮೇಲೇ ಕೊಡ್ಕೋಬೋದು ನೀವು. ಓಕೆ, ಅಂದರೆ ಇದು 3ನೇ ಸಿಕ್ಕಿದಿಲ್ಲ, ಇದನ್ನು 4 ಮಾಡ್ಕೋರಿ, 3 ಬೇಕಾದ್ರೆ BMS ಮಾಡ್ಕೋರಿ. ಕೋರ್ಸ್ ಹೇಳ್ತಾ ಇದ್ದೀನಿ, 3ರಲ್ಲಿ ನೀವು 1ರಲ್ಲಿ MBBS ಅಂದ್ರೆ ಒಂದೇ ಕಾಲೇಜ್ ಹಾಕೊಂಡಿರಲ್ಲ, ಭಾಳಷ್ಟು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಅಂದರೆ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಚಾಯ್ಸ್ ಫೋರ್ ಕೊಡೋದು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು.